ವಾಸುದೇವಾಯ. ನಮಸ್ಕಾರ. ಜೀವಯಾನ ಬ್ಲಾಗಿನಲ್ಲಿ ಆರಂಭಿಸಿರುವ ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ, ಅವೇಕನಿಂಗ್ ವಿತ್ ಕೃಷ್ಣ ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ, ಈ ಸರಣಿಯ 6ನೇ ಸಂಚಿಕೆಗೆ ನಾವಿಂದು ಬಂದಿದ್ದೇವೆ. ಈ ಸಂವಾದದಲ್ಲಿ ನನ್ನೊಂದಿಗೆ ಭಾಗವಹಿಸಲು ಬಂದಿದ್ದಾರೆ ತಂದೆಯವರಾದ ಪ್ರೊಫೆಸರ್ GN ಭಟ್ ಅವರು. ಅವರಿಗೆ ಸ್ವಾಗತ. ಹಾಗೆಯೇ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಾನು ನೇರವಾಗಿ ಪ್ರಶ್ನೆಗೆ ಹೊರಡುತ್ತೇನೆ. ಅಪ್ಪ, ಕಳೆದ 2 ಸಂಚಿಕೆಯಲ್ಲಿ ನಾವು ಈ ಸ್ವಧರ್ಮ, ಸ್ವಕರ್ಮ, ಧರ್ಮದ ಕುರಿತು ಹಲವು ಸಂವಾದಗಳನ್ನು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೇವೆ. ಇದರದೇ ಕುರಿತು ಹಲವರು ಭಗವದ್ಗೀತೆಯ ಬೇರೆ ಬೇರೆ ಶ್ಲೋಕಗಳಲ್ಲಿ ಬರುವ ಈ ಧರ್ಮ ಪರಧರ್ಮದ ಕುರಿತು ಕೆಲವು ಗೊಂದಲಗಳಿವೆ, ನಿವಾರಿಸಬಹುದೇ ಎಂದು ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನದು ಈ ಒಂದು ಸಂಚಿಕೆಯಲ್ಲಿ ಪ್ರಶ್ನೆ ಇದೆ. ಮೊದಲಿಗೆ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತದೆ, 40ನೇ ಶ್ಲೋಕ, ನೇಹಾಭಿಕ್ರಮ ನಾಶೋಸ್ತಿ ಅಂತ. ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಇಲ್ಲಿ ಒಂದು ಇದರಲ್ಲಿ ಬರ್ತದೆ. ಇದರಲ್ಲಿ ಈ ಒಂದು ಶ್ಲೋಕ, ಇನ್ನೊಂದು ಶ್ಲೋಕ ಬರುತ್ತದೆ. ಅದರಲ್ಲಿ ಏನಂದ್ರೆ ಶ್ರೇಯಾನ್ ಸ್ವಧರ್ಮೋ, 3ನೇ ಅಧ್ಯಾಯ ಇದು, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತಾತ್ ಅಂತ. ಇದೇ ಶ್ಲೋಕದ ಮೊದಲೇ ಸಾಲು 18ನೇ ಅಧ್ಯಾಯದಲ್ಲೂ ಬರುತ್ತದೆ ಪುನಃ. ಪರಧರ್ಮ ಸ್ವಧರ್ಮ, ಪರಧರ್ಮ ಅಂದ್ರೆ ಏನು ಹಾಗಿದ್ರೆ, ಸ್ವಧರ್ಮದ ಜೊತೆ ಅದನ್ನು ಸಮೀಕರಿಸಿದಾಗ ಯಾವ ಅರ್ಥ ಬರಬಹುದು? ಇದರ ಕುರಿತು ಗೊಂದಲಗಳಿವೆ, ನಿವಾರಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬಹುಶಃ 4ನೇ ಸಂಚಿಕೆಯಲ್ಲಿ ನಾನು ಸ್ವಧರ್ಮದ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಹೇಳಿದ್ದೆ. ನನಗೂ ಅನಿಸಿತ್ತು, ಅದು ಪ್ರಾಸ್ತಾವಿಕವಾಯಿತು. ಮತ್ತೆ ಶ್ರೇಯಾನ್ ಸ್ವಧರ್ಮ ಅನ್ನೋದನ್ನು ನಾನು ಉಲ್ಲೇಖ ಮಾಡಿದ್ದೆ ಅಷ್ಟೇ. ಈಗ ಅದನ್ನು ಒಂದು 10-12 ನಿಮಿಷದಲ್ಲಿ ವಿಸ್ತೃತವಾಗಿ ಹೇಳಿಬಿಡುವ. ಸ್ವಧರ್ಮ್ಯಮಪಿ ಚಾವೇಕ್ಷ್ಯ ಅನ್ನೋದು 2ನೇ ಅಧ್ಯಾಯದಿಂದ ಪ್ರಾರಂಭ ಆಗ್ತದೆ. ಹಾಗೆಯೇ ನೀವೇನು ಹೇಳಿದ್ರಿ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದು ಒಂದು ಶ್ಲೋಕ. ನಂತರ 3ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಅಂತಿದೆ. ಇದರದ್ದೇ ನೀವು ಈಗಾಗಲೇ ಕೇಳಿದ ಹಾಗೆ 18ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಈ ಮೊದಲನೇ ಸಾಲು ಪುನರೋಕ್ತಿಯಾಗಿ ಬಂದಿದೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ ಅಂತಿದೆ. ನಂತರ ಅಲ್ಲೇ 18ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಬಂದ್ಬಿಡ್ತದೆ. ಏನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನೋದು ಬರ್ತದೆ. ಎಷ್ಟೋ ಜನ ಈ ಧರ್ಮವನ್ನು ಮತಕ್ಕೆ ತಗೊಂಡು ಹೋಗಿ ಗೊಂದಲ ಮಾಡಿಕೊಂಡು ಇದು ಅರ್ಥವೇ ಎಂದು ಕೇಳಿಬಿಡ್ತಾರೆ. ಪರಧರ್ಮ ಅಂದರೆ ಈಗ ಅಂತ. ಇದೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ನಾನು ಹೇಳಲಿಕ್ಕೆ ನೋಡ್ತಾ ಇದ್ದೇನೆ. ಮೊದಲನೇದು, ಅದು ಧರ್ಮ್ಯ ಹೇಳಬೇಕಿದ್ರೆ ನೀನು ಆಚರಿಸಲ್ಪಡಬೇಕಾಗಿರುವಂತಹದ್ದು ಯಾವುದು? ಈಗ ಬಂದಿದೆ ಸಂದರ್ಭ ಯುದ್ಧ ಅಂತ. ಬಾಕಿಯ ಹೊತ್ತಿಗೆ ಪ್ರಜಾರಕ್ಷಣೆ, ಇದು ನಿನ್ನ ಧರ್ಮ ರಕ್ಷಣೆ, ಧರ್ಮವನ್ನು ರಕ್ಷಿಸುವ ಮಾಡುವ ನಿನ್ನ ಹೊಣೆಗಾರಿಕೆ. ಇದರೊಳಗೆ ನೀನು ನಡಗಬಾರ್ದು, ಕಂಪಿಸಬಾರ್ದು ಅಂತ ಹೇಳಿ, ನಂತರ ಅವನು ಇದೆಲ್ಲ ಬೇಡ ನನಗೆ ಅಂತ ವೈರಾಗ್ಯದ ಭಾಗವನ್ನು ಆ ಒಂದು ದೊಡ್ಡದಾಗಿ ಹೇಳಿದ್ನಲ್ಲ ಅವನು. ಅದಕ್ಕಾಗಿ ಆತ್ಮರಕ್ಷಣವನ್ನೆಲ್ಲ ಹೇಳಿದ ನಂತರ ನಿನಗೆ ಸ್ವರ್ಗ ಬೇಕಾದ್ರೆ ಸ್ವರ್ಗ ಸಿಗ್ತದೆ, ಅಥವಾ ಭೋಗ ಬೇಕಾದ್ರೆ ಭೋಗ ಸಿಗ್ತದೆ. ಯುದ್ಧ ಮಾಡಿದಾಗ ಮಾತ್ರ ಸಿಗ್ತದೆ, ಯುದ್ಧ ಮಾಡದೆ ಹೋದ್ರೆ ನರಕ ಪ್ರಾಪ್ತಿ, ನಿನಗೆ ಅಲ್ಲೂ ಇಲ್ಲ ಇಹಪರದಲ್ಲೂ ಏನೂ ಇಲ್ಲ ಅಂತ ಹೇಳ್ತಾ ಇದ್ದ. ನಂತರ ಅದಕ್ಕೆ ನೋಡ್ಬೋದು, ಇದರ ಈ ನೇಹಾಭಿಕ್ರಮ ನಾಶೋಸ್ತಿ 2ನೇ ಅಧ್ಯಾಯದಲ್ಲಿ 4 ಶ್ಲೋಕಗಳ ಹಿಂದೆ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು ಸಮತ್ವಂ ಯೋಗ ಉಚ್ಯತೆ ಅಂತ ಮತ್ತೆ ಬರ್ತದೆ. ಸುಮಾರು ಬಹುಶಃ 2ನೇ ಅಧ್ಯಾಯದ 47-48ನೇ ಶ್ಲೋಕಗಳ ಹತ್ತಿಗೆ ಬರ್ತದೆ ಅದು. ಅಂದ್ರೆ ಇದೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನೋಡಿದಾಗ ಏನು, ಈ ಸಮತ್ವ ಬರೋದು ಅಂತಂದ್ರೆ ಅದಕ್ಕೆ ಕರ್ಮಯೋಗ ಅಂತ ಹೆಸರು.
ಅಲ್ಲಿ ಸಣ್ಣ ಸೂಕ್ಷ್ಮವೂ ಇದೆ. ಇದರ ಹಿಂದಿನ ಶ್ಲೋಕದಲ್ಲೂ ಒಂದು ಸ್ವಾರಸ್ಯ ಇದೆ. ಅಲ್ಲಿ ಸಾಂಖ್ಯ ಪದವನ್ನು ಉಪಯೋಗಿ ಬುದ್ಧಿಯೋಗ ಧನಂಜಯ ಅಂತ ಕೂಡ ಹೇಳ್ತಾನೆ ಅವನು. ನೀನು ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸ್ಬೇಕು. ಬುದ್ಧಿ ಎಂಥದ್ದು ಈ ಶ್ಲೋಕದ ನಂತರ ಹೇಳ್ತಾನೆ ಅವನು. ಅವನೇನು ಹೇಳ್ತಾನೆ? ವ್ಯವಸಾಯಾತ್ಮಕ ಬುದ್ಧಿ, ದೃಢವಾದ ಬುದ್ಧಿಯನ್ನು ನೀನು ತಗೊಳ್ಬೇಕು ಅಂತ ಹೇಳ್ತಾನೆ. ಇಲ್ಲಿ ಮುಖ್ಯವಾಗಿ ನಾನು ಹಿಂದೆ ಹೇಳಿದ ಹಾಗೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅನ್ನೋದು 2ನೇ ಸಾಲು. ಇದು 3ನೇ ಅಧ್ಯಾಯದಲ್ಲಿ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಸ್ಪಷ್ಟವಾಗಿ ಹೇಳ್ತಾನೆ. ಎಷ್ಟೋ ಸಲ ಆ ಉದಾಹರಣೆ ಕೊಟ್ಟಿದ್ದೇನೆ ನಾ ಸಂಚಿಕೆಯಲ್ಲಿ. ನಮ್ಮ ಧರ್ಮ ಅಂದರೆ ನಾವು ಮಾಡುವ ಕರ್ಮ, ನಮ್ಮ ಧರ್ಮ ಅಂದರೆ ನಮ್ಮ ಪ್ರಕೃತಿಗನುಗುಣವಾಗಿ ಮಾಡುವಂತಹ ಕರ್ಮಕ್ಕೆ ಧರ್ಮ ಅಂತ ಹೆಸರು. ಅದು ಉಳಿದವ್ರದ್ದೇ ಚೆನ್ನಾಗಿದೆ, ನಂದು ಚೆನ್ನಾಗಿಲ್ಲ, ಅಯ್ಯೋ ಹೊಡಿ ಬಡಿ ಕಡಿ ಮಾಡಿ ನನಗೆ ಹೇಳ್ತಾ ಇದೆಯಲ್ಲ ಕೃಷ್ಣ, ಆರಾಮಾಗಿ ಪೂಜೆ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದು ಭಾಳ ಒಳ್ಳೇದಲ್ವಾ ಅಂತ ಕಾಣ್ತದೆ ಎಷ್ಟೊಂದು ಜನರಿಗೆ. ಇನ್ನು ಕೆಲವರಿಗೆ ಓದೋದು ಬರೆಯೋದು ಎಲ್ಲ ಬೇಕು. ಯಾಕೆ? ಶ್ರಮಜೀವಿಯಾಗಿ ಒಂದಷ್ಟು ಏನೋ ಒಂದು ಕೆಲಸ ಮಾಡ್ಕೊಂಡು ಸುಖ ದುಃಖ ಮಾತಾಡ್ಕೊಂಡು ಸುಖವಾಗಿ ಉಂಡು ತಿಂದು ಮಾಡ್ಕೊಂಡು ಬೇಕಾದನ್ನು ಇದ್ದು ಬಿಡುವಲ್ಲ ಅಂತ ಕಾಣ್ತದೆ. ಕೆಲವು ಸಲ ಈ ಬ್ರಾಹ್ಮಣ ಅಂತ ಹೇಳ್ಕೊ ಪೂಜಾ ಕ್ರಮದವ್ರಿಗೆ ಅಯ್ಯೋ ನಮಗೆ ಒಂದು ನಿಯತ್ತು ಎಲ್ಲ ಹಾಕ್ಬಿಟ್ಟಿದಾರಲ್ಲ, ಸಮಾಜವು ನಮ್ಮನ್ನು ನೋಡ್ತಾ ಇರುತ್ತೆ, ನಾನು ಹೀಗೆ ಇರಬೇಕು ಹಾಗೇ ಇರಬೇಕು, ಬೆಳಗ್ಗೆ ಬೇಗ ಹೇಳಬೇಕು ಅಂತೇಳೆಲ್ಲ, ನಾನು 8 ಗಂಟೆಗೆ ಹೇಳ್ಬೋದಾಗಿತ್ತಲ್ಲ ಅಂತ ಕಾಣ್ಬೋದು. ಹೀಗೆ ಬೇರೆಯವರ ಕರ್ಮ ಖುಷಿಯಾಗಿ ಕಾಣ್ತದೆ. ಆದರೆ ಧರ್ಮ ಅಂತಂದರೆ ಗುಣಕ್ಕೆ ಸಂಬಂಧಪಟ್ಟಿರೋದು. ನನ್ನ ಧರ್ಮದಲ್ಲಿ ಈ ವರ್ಣಕ್ಕೆ ಸಂಬಂಧಪಟ್ಟು ಬರ್ತಾ ಇದೆ. ವರ್ಣ ಅಂದರೆ ಯಾವುದು? ಪ್ರಾಕೃತಿಕವಾಗಿ ಜನ್ಮತಃ ಇರುವಂತಹ ನಮ್ಮ ಗುಣ. ಅದರೊಳಗೆ ಆ ಧರ್ಮದಲ್ಲಿ ಮತ್ತು ನೀ ಮಾಡುವ ಕರ್ಮದಲ್ಲಿ, ಕರ್ಮದಿಂದ ಉತ್ಪನ್ನವಾಗಿರುವ ಧರ್ಮದಲ್ಲಿಯೂ ಆಚರಣೆಯಿಂದ ಧರ್ಮ ಅಂತ ಹೇಳ್ತಾ ಇರೋದು. ಅಲ್ಲಿ ಅದು ವಿಗುಣ, ಅದು ನಿನಗೆ ಸ್ವಲ್ಪ ದೋಷವಾಗಿ ಕಾಣ್ಬೋದು. ಶ್ರೇಯಾನ್ ಸ್ವಧರ್ಮ ವಿಗುಣ. ಆಯ್ತಪ್ಪ, ಒಮ್ಮೆ ದೋಷಪೂರಿತ ಅಂತ ನಿನ್ನ ಸ್ವಧರ್ಮ ಕಂಡ್ರೂ ಕೂಡ, ಹೊಡಿ ಬಡಿ ಹಿಂಸೆ ಉಂಟು ಅಂತ ಕಂಡ್ರೂ ಕೂಡ, ಪರಧರ್ಮಾತ್ ಸ್ವನುಷ್ಠಿತಾತ್, ನೀನೇನು ಕರ್ಮವನ್ನು ಸ್ವನುಷ್ಠಿತ, ನೀನೇನು ಸ್ವತಃ ಅನುಷ್ಠಾನ ಮಾಡ್ತೀಯ, ನಿಂದನ್ನು ದೋಷಯುಕ್ತವಾಗಿದ್ದರೂ ನಿನ್ನ ಧರ್ಮಕ್ಕನುಗುಣವಾದ ಕರ್ಮವನ್ನು ನೀನು ಮಾಡ್ತೀಯೋ ಅದು ಆ ಪರಧರ್ಮಕ್ಕಿಂತ ವಿಶೇಷ, ಅಂದರೆ ಒಳ್ಳೆಯದು ಅಂತ ಹೇಳ್ತಾನೆ. ಯಾಕೆ? ಸ್ವಧರ್ಮೇ ನಿಧನಂ ಶ್ರೇಯ. ಸ್ವಧರ್ಮದಲ್ಲಿ ನೀನು ಸಾವಾದರೂ ಸ್ವಧರ್ಮದಲ್ಲೇ ನಿನಗೆ ಶ್ರೇಯಸ್ಸು. ನೀ ಶ್ರೇಯಸ್ಸನ ಬಗ್ಗೆ ಕೇಳಿದ, ನಾವು ನನ್ನನ್ನು ಶಿಕ್ಷಿಸು, ನನಗೆ ಶ್ರೇಯಸ್ಸು ಆಗಿರುವಂತಹದ್ದು ನೀನು ಹೇಳು ಅಂತ ಹೇಳಿದೆಯಲ್ಲ ಅರ್ಜುನ, ನಿನಗೆ ಆ ಶ್ರೇಯಸ್ಸು ಆಗುವುದನ್ನೇ ನಾನು ನಿನಗೆ ಹೇಳ್ತಾ ಇದ್ದೇನೆ. ದೋಷ ಅಂತ ಕಂಡ್ರು ನಿನ್ನ ಧರ್ಮಕ್ಕನುಸಾರವಾಗಿ ನೀನು ಕರ್ಮ ಮಾಡು. ನೀನು ಪರಧರ್ಮಕ್ಕೆ ಹೋಗಿ ಹೊಸದಾಗಿ ಇನ್ನೇನೋ ಶುರು ಮಾಡ್ಕೊಂಡು ಹೋಗ್ಬಿಟ್ರೆ ನೀನು, ಅದು ಭಯಾವಹ, ಅದು ನಿನಗೆ ಹೆದರಿಕೆ ತರ್ತದೆ. ಏನು ಹಾಳಾಗಿಬಿಡ್ತೇನೋ, ಸೋಲಾಗಿಬಿಡ್ತದೆಯೋ, ಸತ್ತು ಹೋಗ್ತೇನೋ, ಅಥವಾ ದುರ್ಬಲ ಆಗಿಬಿಡ್ತೇನೋ ಅಂತ ಜೀವನದಲ್ಲಿ ಭಯ ಬಂದ್ಬಿಡ್ತದೆ. ನಿನ್ನ ಧರ್ಮ ಅಂದರೆ ನಿನ್ನ ಪ್ರಕೃತಿಗೆ ಅನುಸಾರವಾದ ಯಾವ ಗುಣ ಇದೆಯೋ ಆ ಗುಣಕ್ಕೆ ಯುಕ್ತವಾಗಿರುವಂತಹ ಕರ್ಮವನ್ನು ಮಾಡಿದಾಗ ಅದು ದೋಷ ಇದ್ರೂ ತೊಂದರೆ ಇಲ್ಲ. ನೀನು ಇನ್ನೊಬ್ಬರು ಚೆನ್ನಾಗಿದೆ ಆ ಕರ್ಮ ನೀನು ಮಾಡಲಿಕ್ಕೆ ಹೋದರೆ ನಿನಗೆ ಆವಾಗಲೂ ಅದು ಹೆದರಿಕೆ ಹುಟ್ಟಿಸ್ತದೆ, ನಿನಗೆ ಶ್ರೇಯಸ್ಸಾಗೋದಿಲ್ಲ ಅಂತ ಅರ್ಥ. ಹಾಗೆಯೇ ಅಲ್ಲಿ ಕೊನೆ ಇದನ್ನೇ ಮತ್ತೆ 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 ಹೇಳ್ತಾ ಇದ್ದಾನ ಅವನು ಶಿಕ್ಷಕನಾಗಿ ಹೇಳ್ತಾ ಇರೋದು. ಉಪದೇಶ ಕೊಡ್ತಾ ಇರಬೇಕಿದ್ರೆ ಮತ್ತೆ ಮತ್ತೆ ಹೇಳೋದು ಉಪನಿಷತ್ ಕ್ರಮದಲ್ಲೂ ಕೂಡ ಇರ್ತಾ ಇರೋದು. ಅಲ್ಲಿ ಏನು ಹೇಳ್ತಾನೆ? ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರುವನ್ನಾಪ್ನೋದಿ ಕಿಲ್ಬಿಷಂ. ಅಲ್ಲೇನು ದೋಷ ಪರಿಹಾರ ವಿಗುಣ ಅಂತ ಹೇಳಿದ್ನೋ ಹಾಗೆ ಇಲ್ಲಿ ಕಿಲ್ಬಿಷದಿಂದ ನಿನಗೆ ನಿವಾರಣೆ ಆಗ್ತದೆ. ಶ್ರೇಯಸ್ಸು ನಿನ್ನ ಸ್ವಧರ್ಮದಲ್ಲೇ ಇದೆ, ಪರಧರ್ಮವನ್ನು ಅನುಷ್ಠಾನ ಮಾಡೋಕ್ಕಿಂತ ಇಲ್ಲಿ ಗುಣ ಕಡಿಮೆ ಇದ್ರೂ ಕೂಡ ಅಂತ ನೀನು ಅಂದ್ಕೊಂಡ್ರೆ. ಯಾಕೆ ಅಂದರೆ ಸ್ವಭಾವ ನಿಯತಂ ಕರ್ಮ. ನೀನು ಆಲೋಚನೆ ಮಾಡುವ ಹಾಗೆ ಇಲ್ಲ, ನಿನ್ನ ಕರ್ಮ ಯಾವುದೋ, ನೀನು ಹುಟ್ಟಿನಿಂದ ಯಾವುದು ನಿನ್ನ ಸ್ವಭಾವ ಪ್ರಕೃತಿಗಿದೆಯೋ ಆ ಪ್ರಕೃತಿಗನುಗುಣವಾಗಿ ನಿನಗೆ ಯಾವ ಗುಣ ಬಂದಿದೆಯೋ ಆ ಗುಣ ಆಧಾರಿತ ನೀನು ಕರ್ಮ ಮಾಡಿದಾಗ ನಿನಗೆ ದೋಷ ಇದ್ರೂ ಹೊರಟು ಹೋಗ್ತದೆ ಅಂತ. ಸ್ವಭಾವ ನಿಯತಂ ಕರ್ಮ ಕುರುವನ್ ನ ಆಪ್ನೋತಿ ಕಿಲ್ಬಿಷಂ. ನಿನಗದರಿಂದ ಯಾವ ದೋಷವು, ಕಿಲ್ಬಿಷ ಅಂದರೆ ಕಿಲುಬು ಹತ್ತೋದು ಅಂತ ಹೇಳ್ತಾರೆ ಪಾತ್ರೆಗೆ ಅಲ್ವಾ, ಆ ಥರದ ಒಂದು ಯಾವ ದೋಷವೂ ನಿನಗುಂಟಾಗೋದಿಲ್ಲ ನಿನ್ನ ಕರ್ಮ ಮಾಡ್ತಾ ಇದ್ರೆ, ಅದು ವಿಗುಣ ಇದ್ದರೂ ಕೂಡ ಅಂತ. ಹಾಗಾಗಿ ನೀನು ಸಾಮಾನ್ಯ ತಲೆಬಿಸಿ ಮಾಡ್ಕೊಳ್ಬೇಡ ಅಂತ ಹಿಂದಕ್ಕೆ ಹೇಳಿದ್ದೇನೆ, ಹೇಳ್ತೇನೆ. ವಿಗತ ಜ್ವರ ಅಂತ. ನಂತರ ಮತ್ತೊಂದು ಕೇಳಿದ್ರಿ ನೀವು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದ್ರು. ಅಯ್ಯೋ ದೇವರೇ, ಎಲ್ಲ ಧರ್ಮ ಬಿಟ್ಟು ನಾನನ್ನು ನೀನು ಶರಣ ಹೊಂದ್ಬಿಡು ಅಂತ ಹೇಳಿಬಿಟ್ರೆ ಹೇಗೆ ಅದು?
ಆಗ ನೀನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜಾ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇಲ್ಲಿ ಮೋಕ್ಷ ಅಂತ ಹೇಳೋದು ಪರಮ ಸದ್ಗತಿಗೆ ಹೋಗ್ತಾ ಇರುವಂಥದ್ದು, ಸಾಮಾನ್ಯ ಮೋಕ್ಷದ್ದಲ್ಲ ಅವನು ಹೇಳ್ತಾರೆ. ಆ ಮೋಕ್ಷಕ್ಕೆ ಹೋಗ್ಬೇಕಿದ್ರೆ ಈ ಈ ಧರ್ಮ ಮಾತ್ರ ಅಲ್ಲ. ಇಲ್ಲಿ ಧರ್ಮ ಅಂದ ಕೂಡಲೇ ಭಾಷ್ಯಗಳಲ್ಲೂ ಇದೆ, ಧರ್ಮ ಅಧರ್ಮ ಪಾಪ ಪುಣ್ಯ ಇದೆಲ್ಲ ಬಿಟ್ಟು ಹಾಕು ಅಂತ ಹೇಳ್ತಾ ಇರೋದು. ನೀನು ಧರ್ಮ ಅಂದ ಕೂಡಲೇ ಆ ಧರ್ಮಕ್ಕನುಸಾರ ಕರ್ಮ ಮಾಡಿದಾಗ ನಿನಗೆ ಪುಣ್ಯ ಬಂದೇ ಬರ್ತದೆ. ನೀನು ಧರ್ಮಕ್ಕನುಸಾರವಾದ ಕರ್ಮ ಮಾಡದೆ ಹೋದರೆ ಅದು ಅಧರ್ಮ ಆಗ್ತದೆ, ಅಧರ್ಮದಿಂದ ಪಾಪ ಬರ್ತದೆ. ಹಾಗಾಗಿ ಇದರೊಳಗೆ ಎರಡರಿಗೂ ಫಲ ಇದೆ. ಅದು ಆ ಫಲಗಳನ್ನು ನೀನು ಬಿಡುಗಡೆ ಹೊಂದಬೇಕು ಅಂತಂದರೆ ನಿನಗೆ ಸುಲಭವಾದ, ನೀನು ಇಷ್ಟು ಹತ್ರ, ನೀನು ಭಕ್ತೋಸಿಮೇ ಸಖಾಚೇತಿ ಅಂತ ಹೇಳಿದ್ದಾನೆ. ನೀನು ಅನನ್ಯವಾಗಿ ಭಜಿಸುವ ಭಕ್ತ ಅನ್ನೋದು ನನಗೆ ಗೊತ್ತಿರೋದ್ರಿಂದ, ಸದ್ಯಕ್ಕೆ ನಿನ್ನ ಮನಸ್ಸು ವಿಚಲಿತವಾಗಿರೋದ್ರಿಂದ ಅದನ್ನು ಬಿಟ್ಟುಬಿಡು. ನೀನು ಸುಮ್ಮನೆ ನನ್ನನ್ನು ಯೋಚನೆ ಮಾಡಿ, ಹಿಂದಕ್ಕೂ ಬಂದಿದೆ ಬೇಕಷ್ಟು, ಮೈ ಸರ್ವಾಣಿ ಕರ್ಮಾಣಿ ಅಂತಲೇ ಬಂದಿದೆ, 2ನೇ ಅಧ್ಯಾಯದಲ್ಲೂ ಬಂದಿದೆ, ಮತ್ತೆ ಸುಮಾರು 8-10 ಕಡೆಗೆ ಬಂದಿದೆ. ಎಲ್ಲ ಬೀಳು ನೀನು ನನ್ನನ್ನು ಅನನ್ಯಾಶ್ಚಿಂತೆಯಂತೋ ಮಾಂ ಅನ್ನೋದು ಪ್ರಸಿದ್ಧವಾದ ಶ್ಲೋಕ. ಹಾಗೆ ಆ ರೀತಿಯಾಗಿ ನೀನು ನಡೆಸು. ನಿನ್ನ ಧರ್ಮ ಸರಿಯೋ ಅಧರ್ಮವೋ ಕರ್ಮವೋ ಅಕರ್ಮವೋ ಇದೆಲ್ಲ ಚಿಂತೆ ಬಿಟ್ಬಿಡು ಅಂತ ಹೇಳ್ತಾನೆ. ನೆನಪಿಟ್ಕೊಳ್ಬೇಕು, 11ನೇ ಅಧ್ಯಾಯದ ವಿಶ್ವರೂಪ ದರ್ಶನದ ನಂತರ 18ನೇ ಅಧ್ಯಾಯದಲ್ಲಿ ಕೊನೆಗೆ ಬರ್ತಾ ಇರೋದು ನಮೇ ಭಕ್ತ ಪ್ರಣಶ್ಯತಿ ಎಲ್ಲ ತುಂಬಾ ಹೇಳಿದ್ದಾನೆ. ಇದು ಕೊನೆಗೆ ನೀನು ಇನ್ನು ಮೇಲೆ ಧರ್ಮ ಅಧರ್ಮ ಪಾಪ ಪುಣ್ಯ ಕರ್ಮ ವಿಕರ್ಮ ಅಕರ್ಮಗಳ ಬಗ್ಗೆ ಯೋಚನೆ ಮಾಡದೆ ನೀನು ನಡೆಸಬೇಕು ಇದು ಅಂಥೇಳಿ ನೋಡಿ. ಸುಮಾರು ಸರ್ವಧರ್ಮಾನ್ ಪರಿತ್ಯಜ್ಯ ಬಹುಶಃ 18ನೇ ಅಧ್ಯಾಯದ 66ನೇ ಶ್ಲೋಕ ಅದು. ಹಾಗೆ ಹೇಳಿದಾಗ ನಿಶ್ಚಿತ ಹೌದು. ಹಾಗಾಗಿ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಆದ್ಮೇಲೆ ನೇಹ ವಿಕ್ರಮನಾಶೋಸ್ತಿ ಬಂದಿದೆ. ಅಂತ ಇದನ್ನು ಒಟ್ಟಿಗೆ ತಗೊಂಡಾಗ ಉಪಸಂಹಾರದ 2 ವಾಕ್ಯದಲ್ಲೇ ಹೇಳಬೇಕು ಅಂತಂದರೆ, ನಿನ್ನ ಸ್ವಭಾವ ನಿಯತಂ ಕರ್ಮ, ಸ್ವಭಾವದಿಂದ ನಿಯತ್ತಿಗೆ ಆ ನಿಯಮಕ್ಕೆ ಒಳಪಟ್ಟಿರುವಂತಹ ಕರ್ಮವನ್ನು ನೀನು ಮಾಡು, ಆಗ ಯಾವ ದೋಷವೂ ಇರೋದಿಲ್ಲ. ಆ ಧರ್ಮ ದೋಷದ್ದು ಅಂತಂದ್ರು ನೀನು ಅದು ಪರಿಗಣನೆ ಮಾಡಬೇಡ. ನೀನು ಯಾಕೆ ಹೀಗೆ ಅಂತಂದರೆ, ನನ್ನ ಗುಣಕ್ಕೆ ಸಂಬಂಧಪಟ್ಟು ಧರ್ಮ ಇದೆ, ಧರ್ಮಕ್ಕೆ ಸಂಬಂಧಪಟ್ಟು ನಾನು ಕರ್ಮ ಮಾಡ್ತೇನೆ, ಆ ಕರ್ಮ ಮಾಡಿದ್ರಿಂದ ನಾನು ಅದನ್ನು ಸ್ವರಧರ್ಮದಲ್ಲಿ ಇದ್ದ ಹಾಗೆ ಆಗ್ತದೆ ಅಂಥೇಳಿ. ಆದ್ದರಿಂದ ಯಾರಾದರೂ ವ್ಯಾಪಾರಿ ಇದ್ದರೆ, ವೈಶ್ಯಕುಲದಲ್ಲಿ ಹುಟ್ಟು ಅವನಿಗೆ ಅದೇ ಆಸಕ್ತಿ ಇದ್ದರೆ ಅದು ಆಯಸ್ಸು, ಅದು ಅವನಿಗೆ ಶ್ರೇಯಸ್ಸು. ಯಾರಾದರೂ ಶ್ರಮಿಕ ಜೀವಿಯಾಗಿ ಹಾಗೆ ಹೋಗ್ತಾನೆ ಅಂದರೆ ಅದು ಅವನಿಗೆ ಶ್ರೇಯಸ್ಸು. ಇದಕ್ಕೆ ಆಕ್ಷೇಪವಾಗಿ ಅಂದರೆ ಎಕ್ಸೆಪ್ಷನಲ್ ಇರೋದಿಲ್ಲ ಅಂತಲ್ಲ, ಧರ್ಮವ್ಯಾಧಾದಿಗಳೆಲ್ಲ ಇದ್ದಾರೆ. ಅದು ಯಾವ ಕರ್ಮೋ ಅದಕ್ಕನುಸರಿಸು, ಪರಂಪರಾಯುಕ್ತವಾಗಿರೋದನ್ನು ನೀಡಿಸ್ಕೊಂಡು ಹೋಗು. ಅದು ಸ್ವಧರ್ಮ, ಅದು ಸ್ವಕರ್ಮ. ಆ ಸ್ವಕರ್ಮದಲ್ಲಿ ನೀನು ಹೋದಾಗ ನಿನಗದು ಶ್ರೇಯಸ್ಸು ಅಂತ ಅರ್ಜುನನಿಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಈಗ ಯಾರು ಯಾವ ಕರ್ಮದಲ್ಲಿ ಪ್ರಕೃತಿ ಸಹಜವಾಗಿ ಹುಟ್ಟು ಗುಣದಲ್ಲಿ ಬಂದು ಅದನ್ನು ನಡೆಸಿಕೊಂಡು ಹೋಗುತ್ತಾರೋ ಅದು ಸ್ವಧರ್ಮ. ಅವನಿಗೆ ಪ್ರಕೃತಿ ಸಹಜವಾಗಿ ಬಂದ ಗುಣವನ್ನು ಬಿಟ್ಟು ಬೇರೆ ಕರ್ಮಗಳನ್ನು ಇಷ್ಟಪಟ್ಟು ಹೋಗುವುದು ಪರಧರ್ಮ. ಇಷ್ಟ ಅಂತ ಹೇಳೋದು ಅದು ಅಸ್ಥಿರ ಮನಸ್ಸಿಂದ ಬರ್ತಾ ಇರೋದು ಅವನಿಗೆ, ಅರ್ಜುನನಿಗೆ ಮಾತ್ರ ಅಲ್ಲ, ನಮಗೂ ಎಲ್ಲ ಹಾಗೆ. ಅವನಿಗೆ ಇದೆಲ್ಲ ಈ ಭೀಕರವಾದ ಯಾಕೆ ಅಂತೇಳಿ ಬಂದು ವಿಚಲಿತವಾಯಿತು. ಹಾಗಾಗಿ ಭೈಕ್ಷ್ಯ ಅಂದರೆ ಸನ್ಯಾಸ ಒಳ್ಳೆಯದು, ಭಿಕ್ಷೆ ಕೇಳ್ಕೊಂಡು ಹೋಗ್ಬಿಡ್ಬೋದಲ್ಲ ಅಂತ ಕಂಡಿತು ಅವನಿಗೆ. ಹಾಗಾಗಿ ದೀರ್ಘವಾಗಿ ಎಲ್ಲ ಚರ್ಚೆ ಆಗಿದೆ ಅದು. ಅವನು ಆ ಥರ ನೀನು ಸನ್ಯಾಸಿಯಾಗಿ ಹೊರಟು ಬಿಡ್ತೇನೆ ಅಂದರೆ ಲೋಕದ ಕಡೆಯ ಲಕ್ಷ್ಯ ಏನು? ನೀನೇ ದೊಡ್ಡವನು, ನೀನು ಯಾವಾಗಲೂ ಲೀಡರ್ಶಿಪ್ ನಾಯಕತ್ವ ಇರ್ತಾ ಇರುವಂಥವನು ಉಂಟಲ್ಲ, ಕೃಷ್ಣನೂ ನಾಯಕ, ಅದು ಮುಂದಕ್ಕೆ ನಾನು ಸಂದರ್ಭ ಬಂದಾಗ ಹೇಳ್ತೇನೆ. ಆ ಥರ ನೀನು ಹೇಳಬೇಕು ನಡೆಸಬೇಕು ಅಂದರೆ ನಿನ್ನ ಸಂಗಡ ಸಾವಿರಾರು ಎಲ್ಲ ಜನರು ಬಂದ್ಬಿಡ್ತಾರೆ, ಸೈನಿಕರು ಬಂದ್ಬಿಡ್ತಾರೆ. ಆಗ ಈ ದೇಶದ ರಕ್ಷಣೆ ಮಾಡುವವರು ಯಾರು? ಪಾಲನೆ ಮಾಡುವವರು ಯಾರು? ಈಗ ಕ್ಷತ್ರಿಯನೋರ್ವ ಸ್ವಧರ್ಮದಲ್ಲಿ ಹೋರಾಡುವುದು ಅವನದು ಧರ್ಮವಂತಾದ ಮೇಲೆ ಅವನಿಗೆ ಒಂದು ಕಾಲದಲ್ಲಿ ಇದು ಮನೋದೌರ್ಬಲ್ಯದಿಂದಲ್ಲ, ಸಹಜವಾಗಿಯೇ ಅಧ್ಯಯನ ಅಧ್ಯಾಪನ ಆ ಒಂದು ಸ್ವಧರ್ಮ ಆ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಎಂಬ ಆಸೆ ಉಂಟಾದರೆ ಉಂಟಾದರೆ ಅಂದ್ರೆ ಅದು ಉಂಟಲ್ಲ, ವಾನಪ್ರಸ್ಥ ಸನ್ಯಾಸ. ಹಿಂದಿನ ಕಾಲದಲ್ಲಿ ಅರ್ಜುನನ ಕಾಲದಲ್ಲಿ ಇತ್ತು ಹಾಗೆ. ಅವ್ರು ಹಾಗೆ ವಾನಪ್ರಸ್ಥಿಗಳಾಗಿ ಹೋಗ್ತಾರೆ, ಮತ್ತು ಅವರು ಹಾಗೆ ಮುಂದಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಮಾತ್ರ ನೀನು ಮೊದಲು ನಿನ್ನ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ನೀನೇನು ಪ್ರತಿಜ್ಞೆ ಮಾಡಿ ಯುದ್ಧಕ್ಕೆ ಬಂದಿದೆಯೇ
ಅದು ಸಣ್ಣದು ಅಂತ ತಿಳ್ಕೊಳ್ಬೇಡ. ನೀನು ನನ್ನ ಹಾಗಾಗಿ ಅವನು ನಿಮಿತ್ತ ಮಾತ್ರ ಭವಸಕ್ಕೆ ಸಾಚಿನ್ ಅಂತ 11ನೇ ಅಧ್ಯಾಯದಲ್ಲಿ ಹೇಳ್ತಾ ಇರೋದು. ಸಾಮಾಜಿಕವಾಗಿಯೂ ಇದೆ, ಧಾರ್ಮಿಕವಾದ ನಿಬಂಧನೆಗಳೂ ಇವೆ. ಒಬ್ಬ ಗೃಹಸ್ಥನಾಗಿದ್ದವನು ನಾನು ಸನ್ಯಾಸಿಯಾಗಿ ಹೊರಟು ಬಿಡ್ತೇನೆ ಅಂತ ಹೆಂಡತಿ ಬಿಟ್ಟು ಹೋದರೆ ಅದು ಧಾರ್ಮಿಕವಾಗಿ ಪಾಪ ಹೌದು, ಮತ್ತು ಸಾಮಾಜಿಕವಾಗಿ ಅವನಿಗೆ ನಿಂದನೆ ಬರ್ತದೆ. ಅವನು ಯಾಕೆ ಹೀಗೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಎಲ್ಲೋ ತಿರುಗಲಿಕ್ಕೋ ಸನ್ಯಾಸಿ ಅಂತ ಹಿಮಾಲಯಕ್ಕೆ ಹೋಗ್ತಾನೆ ಅಂತ ನಿಂದಾರ್ಹ ಅಂತ ಇವತ್ತೂ ಇದೆ ಲೋಕರೂಢಿಯಲ್ಲಿ. ಅದು ಬ್ರಹ್ಮಚರ್ಯ ಅಂದ್ರೆ ಅಧ್ಯಯನ ಮಾಡ್ತಾ ಇರೋ ಹೊತ್ತಿಗೆ ವಿವಾಹದ ಆಲೋಚನೆ ಮಾಡಬಾರ್ದು. ವಿವಾಹಿತನಾದವನು ಮತ್ತೆ ಅವನು ಕಡ್ಡಾಯವಾಗಿ ಬ್ರಹ್ಮಚರ್ಯ ಮಾಡಲಿಕ್ಕೆ ಹೋಗಬಾರ್ದು. ಅವನಿಗೆ ಗೃಹಸ್ಥದಲ್ಲಿ ಏನು ಇದೆಯೋ, ಯಾವ ಥರ ಧರ್ಮ ಪರಿಪಾಲನೆ ಇದೆಯೋ ಆ ರೀತಿಯಾಗಿ ತಿಳಿಸ್ಬೇಕು. ಧನ್ಯವಾದಗಳು. ಈಗ ಈ ಸಂಚಿಕೆಯ 6ನೇ ಭಾಗದ ಮುಕ್ತಾಯಕ್ಕೆ ಬಂದಿದ್ದೇವೆ. ಇದರ ಕುರಿತು ನಿಮ್ಮಲ್ಲೂ ಏನೇ ಗೊಂದಲಗಳಿದ್ದರೂ ನಿಮ್ಮ ಅಭಿಪ್ರಾಯದ ಮೂಲಕ ತಿಳಿಸಿ ಅದನ್ನು ತೆಗೆದುಕೊಂಡು ಚರ್ಚಿಸಲಾಗುವುದು. ಧನ್ಯವಾದ. ವಂದನೆಗಳು. ನಮಸ್ಕಾರ.